So hello guys, welcome to my channel. This is Bhuvan Experiment Mobile. So happy Independence Day to all my subscribers and who are watching my videos. So ಇವಾಗ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ನಾನು ಒಂದು ಹೇಳಬೇಕು. ಇವತ್ತು ಸ್ಕೂಲಲ್ಲಿ ನನ್ನ ಡ್ಯಾನ್ಸ್ ಕೂಡ ಇತ್ತು. ಏನಾಯ್ತು ಬಿದ್ದ. ಸೊ ಗೈಸ್, ನಾನು ಪಾರ್ಟ್ 1 ಹೇಳಿದ್ದೆ ನಿಮಗೆ ಆ ಸೈಕಲ್ನ ಬುಲೆಟ್ ಮಾಡ್ತೀನಿ ಅಂತ. ಸೊ ಇದು ಪಾರ್ಟ್ 2. ಅದ್ರದ್ದು ಸ್ಪೀಡ್ ಕೂಡ ಅವತ್ತು ನಾನು ಪಂಪ್ ಎಲ್ಲ ಮಾಡಿದೆ, ಬ್ರೇಕ್ಸ್ ಎಲ್ಲ ಸರಿ ಮಾಡಬೇಕು. ಪಂಪ್ ಅಷ್ಟೇ ಹೊಡೆದಿದ್ದೆ ಆ ವಿಡಿಯೋದಲ್ಲಿ, ಕ್ಲೀನ್ ಕೂಡ ಮಾಡಿದ್ದೆ, ಕ್ಲೀನ್ ಕೂಡ ಆಗಿದೆ. ಬಟ್ ಇದರಲ್ಲಿ ಬ್ರೇಕ್ ಫೇಲ್ ಇದೆ, ಹಳೇದೇ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಬ್ರೇಕ್ ಕೂಡ ಫೇಲ್ ಇದೆ, ಬ್ರೇಕ್ ಫೇಲು. ಆಮೇಲೆ ಸೀಟು ಡ್ಯಾನ್ಸಿಂಗ್ ಆಗ್ತಿದೆ. ಒಂದು ಸಲ ತೋರಿಸ್ತೀನಿ ಬನ್ನಿ ನಿಮಗೆ. ಹಿಂಗೆ ನೋಡಿ ಹೆಂಗೆ ಡ್ಯಾನ್ಸ್ ಆಗ್ತಿದೆ ಅಂತ, ಹೆಂಗೆ ಡ್ಯಾನ್ಸ್ ಆಗ್ತಿದೆ ನೋಡಿ. ಇದನ್ನು ಓಡಿಸ್ಬೇಕಂದ್ರೆ ನಾವು ಈಗ ಅದನ್ನು ಟೈಟ್ ಮಾಡಬೇಕು. ಸೊ ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನಾವು ಈಗ ಬ್ರೇಕ್ ಫೇಲ್ ಆಗಿದ್ದನ್ನೆಲ್ಲ ಸರಿ ಮಾಡಬೇಕು. ಆಮೇಲೆ ಮಿಕ್ಕಿದ್ದೆಲ್ಲ ಕೆಲಸ ಮಾಡಬೇಕು. ನೆನೆ ಥರ ಫುಲ್ ಕ್ಲೀನಾಗಿದೆ. ಜಸ್ಟ್ ಈ ಸೀಟ್ ನಂಗೆ ತಲೆ ತಿಂತಿದೆ. ಬರೀ ಇಷ್ಟಕ್ಕೆ ಬೆಂಡ್ ಆಗ್ತಿದ್ರೆ ಕೂತ್ಕೊಂಡಾಗ ಹಿಂಗಾಗಲ್ಲ. ಸೊ ಅದಕ್ಕೆ ಅದನ್ನು ರಿಪೀಟ್ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಗೈಸ್, ನಾನು ಇವಾಗ ಟೂಲ್ ತೊಗೊಂಡಿದ್ದೀನಿ, ಇಲ್ಲಿ ನೋಡ್ಬೋದು. ಸೊ ಬನ್ನಿ ಇವಾಗ ಟೈಟ್ ಮಾಡೋಣ ಇದನ್ನು ಫಸ್ಟು. ಇವಾಗ ಸೀಟ್ ತುಂಬ ಟೈಟ್ ಆಗಿಬಿಟ್ಟಿದೆ, ನಾನು ಟೈಟ್ ಮಾಡಿದೆ ವಿತ್ ಸ್ಪ್ಯಾನರ್. ಸೊ ಇವಾಗ ನೀವು ನೋಡ್ಬೋದು, ಇಲ್ಲಿ ನೋಡ್ಬೋದು ತುಂಬ ಟೈಟ್ ಆಗಿಬಿಟ್ಟಿದೆ. ಇವಾಗ ನಾನೇ ಬೇಕಂದರೆ ಲೂಸ್ ಬಂದರೂ ಮಾಡೋಕ್ಕಾಗಲ್ಲ, ಅಷ್ಟು ಟೈಟ್ ಮಾಡಿದೆ. ಒಂದ್ಸಲ ನೋಡಿ, ಎಷ್ಟು ಪ್ರೆಷರ್ ಆಗ್ತಿದ್ದೀನಿ ಅಂದರೂ ಬರ್ತಾಯಿಲ್ಲ, ಟೈಟ್ ಆಗಿಬಿಟ್ಟಿದೆ ಫುಲ್ಲು. ಗೈಸ್, ಇವಾಗ ಬ್ರೇಕ್ ಕೂಡ ತುಂಬ ನೀಟಾಗಿ ಫಿಟ್ ಆಗಿದೆ. ಸೊ ಇವಾಗ ಓನ್ಲಿ ಎಲ್ಲ ಫಿಟ್ಟಿಂಗ್ಸ್ ಮಾಡಿದ್ದೀನಿ. ಇವಾಗ ಓನ್ಲಿ ಮಾಡಬೇಕಾಗಿರೋದು ಬುಲೆಟ್ ಡಿಸೈನ್. ಸೊ ರಾಯಲ್ ಎನ್ಫೀಲ್ಡ್ ಬುಲೆಟ್ ಡಿಸೈನ್ನ ನಾವು ಮಾಡಬೇಕು. ಇದರಲ್ಲಿ 2 ಆಪ್ಷನ್ಸ್ ಇದೆ. ಏನೋ ಅಂತಾರಪ್ಪ, 350 ಇಲ್ಲಾಂದರೆ 350 ಚೆನ್ನಾಗಿದೆ. ನಾನು 350 ಡಿಸೈನ್ ಮಾಡ್ತೀನಿ. ಸೊ ಬನ್ನಿ ಮಾಡೋಣ.
ಸೊ ಗಾಯ್ಸ್ ಇವಾಗ ನನಗೆ ಇದು ಸಿಕ್ಕಿದೆ. ನಿಮ್ಗೆ ತೋರಿಸಿದ್ನಲ್ಲ ಮಾರ್ಕರಿಂದ ರೀಫಿಲ್ ಇದರಿಂದ ಫಸ್ಟ್ ಬುಲೆಟ್ ಸೌಂಡ್ ಮಾಡೋಣ. ಸೊ ಬನ್ನಿ ಫಸ್ಟ್ ಬುಲೆಟ್ ಸೌಂಡ್ ಮಾಡೋಣ. ಇದು ಹಿಂಗ್ಸು, ಇದರಿಂದ ಈ ಥರ ಮಾಡಿದ್ರೆ ಬುಲೆಟ್ ಸೌಂಡ್ ಬರುತ್ತೆ. ಫಸ್ಟು ದಾರ ಹುಡುಕ್ಬೇಕು, ದಾರ ಹುಡುಕ್ಬಿಟ್ಟು ಇದು ಕಟ್ಬಿಟ್ಟು ಆಮೇಲೆ ಇದು ಮಾಡಬೇಕು. ಇದ್ರ ಬಗ್ಗೆ ಅಷ್ಟೊಂದು ಕನ್ಫರ್ಮ್ ಇಲ್ಲ, ಯಾಕಂದರೆ ನಾನು ಯಾವಾಗಲೂ ಮಾಡೋದು ಪೆನ್ ರೀಫಿಲ್ಲಿಂದ. ಆದರೆ ಇದು ಮಾರ್ಕರ್ ರೀಫಿಲ್ ಇದರಿಂದ ಆ ಥರ ಸೌಂಡ್ ಬರುತ್ತೆ. ಐ ಡೋಂಟ್ ನೋ, ಬಟ್ ಟ್ರೈ ನಿಮ್ಗೆ ಒಂದ್ಸಲ ತೋರಿಸ್ತೀನಿ. ಫಿಟ್ ಆಗಿದೆ, ನಾನು ಫಿಟ್ ಮಾಡಿದೆ ವಿತೌಟ್ ದಾರ. ಸೊ ಬನ್ನಿ ತೋರಿಸ್ತೀನಿ ಅದು ಯಾವ ಥರ ಇದೆ. ಸೊ ಈ ಥರ ಸೌಂಡ್ ಈ ಥರ ಇದೆ. ಇದು ನಾನು ಯಾವಾಗ ಈ ಥರ ತೆಗೆದ್ಬಿಟ್ಟು ಕೇಳಿಸ್ತಿದ್ಯಾ? ನಂಗೆ ಗೊತ್ತು ಕೇಳಿಸಲ್ಲ, ಯಾಕಂದರೆ ಇದು ಮಾರ್ಕರ್ದು, ಅದಕ್ಕೆ. ಸೊ ಬನ್ನಿ ಇವಾಗ ಇದ್ರ ಜೊತೆಗೆ ಒಂದು ಇದು ಕಡ್ಡಿ ಥರ ಫಿಕ್ಸ್ ಮಾಡಿಬಿಟ್ಟು ಸೌಂಡ್ ಮಾಡೋಣ ಬನ್ನಿ. ಸೊ ಇವಾಗ ಸಿಸ್ಟಮ್ ಹಾಕ್ಬಿಟ್ಟಿದ್ದೀನಿ. ಸಿಸ್ಟಮ್ ಹಾಕಿದಾಗ ಎಷ್ಟು ಜೋರಾಗಿ ಸೌಂಡ್ ಬರುತ್ತೆ ಒಂದು ಸಲ ಕೇಳಿ, ಕೇಳಿಸ್ಕೊಳ್ಳಿ ಗಾಯ್ಸ್ ಸೌಂಡ್ ಯಾವ ಥರ ಬರುತ್ತೆ ಅಂತ. ತುಂಬ ಜೋರಾಗಿತ್ತಲ್ಲ, ಇನ್ನೂ ಸಿಸ್ಟಮ್ ಹಾಕ್ತೀನಿ, ಆಮೇಲೆ ಸೌಂಡ್ ಕೇಳಿಸ್ತೀನಿ ನಿಮಗೆ. ಸೊ ಸೌಂಡ್ ಸಕ್ಕತ್ತಾಗಿದೆ. ಅಲ್ಲೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರ ರಿವ್ಯೂ ತೊಗೊಳ್ಳೋಣ. ನೀವು ಕೇಳಿಸ್ಕೊಂಡಿರ್ಬೋದಾ ನೀಟಾಗಿ? ಅವ್ರು ರಿವ್ಯೂ ತೊಗೋತಾರೆ, ಬನ್ನಿ ರಿವ್ಯೂ ನೋಡೋಣ. ಫ್ರೆಂಡ್ಸ್ ನನ್ನ ಬುಲೆಟ್ ಯಾವ ಥರ ಐತೆ ರಿವ್ಯೂ ಕೊಡ್ರಿ. 5 ಸ್ಟಾರ್ಸ್ ಕೊಡ್ತೀನಿ. 5 ಸ್ಟಾರ್ಸಲ್ಲಿ ಎಷ್ಟು ಸ್ಟಾರ್ ಕೊಡ್ತೀರಾ? 100 ಸ್ಟಾರ್ ಕೊಡ್ತೀನಿ. ಸೊ ಹಲೋ ಗೈಸ್, ನಾನು ಕೇಳಿದವರು ನೀಟಾಗಿ ಉತ್ತರ ಕೊಟ್ಟಿರಲಿಲ್ಲ, ಅದಕ್ಕೆ ನಾನು ನನ್ನ ಕಡೆಯಿಂದ ನಾನು 5 ಸ್ಟಾರೇ ಕೊಡ್ತೀನಿ. ಯಾಕಂದರೆ ಆ ಥರ ಸೌಂಡು ಯಾರೂ ಮಾಡಲ್ಲ. ಇನ್ನೊಂದು ಮಕ್ಕಳು ಬರೀ ಇದೇ ಮಾಡ್ತಿರ್ತಾರೆ. ಬುಲೆಟ್ ಅಂದ ತಕ್ಷಣ ಬುಲೆಟ್ ಹೋಗೋಯ್ತು. ಸೊ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋದಲ್ಲಿ ಇದೇ ಫಿನಿಶ್ ಮಾಡ್ತೀನಿ. ಸೊ ಬಾಯ್ ಬಾಯ್. ಫಿನಿಶ್ ಮಾಡಬೇಡ, ಕಟ್ ಮಾಡು.